ಅಪ್ಪ ಅವ್ವ ಇಬ್ರು ಎಲ್ಲೇ ಊರಿಗೆ ಹೋಗಿದ್ರು 2 ದಿವಸ ಬಿಟ್ಟು ಬರ್ತೀವಿ ಅಂದ್ರು. ಮಕ್ಕೊಂಡ ಅಜ್ಜಿ ತಲೆ ಮ್ಯಾಗ ಇಂಥ ಕಲ್ಲು ಹಾಕಿ ಕೊಂದ್ಬಿಟ್ಟು. ಆ ರಿಂಗ್ ನಿಮಗೆ ಹೇಳ್ತೇನ್ರಿ, ನನ್ನ ಸನ್ಯಾಸ ಆದವ ನನ್ನ ಬಾಯಿಂದ ಅದನ್ನ ನೋಡಿಬಾರ್ದು. ಎಂಥ ಸಮಾರಂಭಗಳು, ದುಃಖದ ಸಮಾರಂಭ. ಸಾವಿರ ವರ್ಷಗಳಿಂದ ಸಾಕಷ್ಟು ಆಕ್ರಮಣ ಆದರೂ ಸಹಿತ ನಮ್ಮ ಹಿರಿಯರು ಬಿಹಾರದಾಗ ಮೊನ್ನೆ ನಮ್ಮಲ್ಲಿ ಕೊಲ್ಲಾಪುರದಾಗ್ರಿ ಹುಡುಗ ಸಣ್ಣ 9ನೇ ಐತಿ. ಅಪ್ಪ ಅವ್ವ MD MS ಡಾಕ್ಟರ್ ಇಬ್ರು. ಮುದುಕಿ ಮನ್ಯಾಗಿತ್ತು. ಅಪ್ಪ ಅವ್ವ ಇಬ್ರು ಎಲ್ಲೇ ಊರಿಗೆ ಹೋಗಿದ್ರು 2 ದಿವಸ ಬಿಟ್ಟು ಬರ್ತೀವಿ ಅಂದ್ರು. ಹುಡುಗ ರಾತ್ರಿ 1 ಸುಮಾರಿಗೆ ಕಂಪ್ಯೂಟರ್ದಾಗ ಏನೋ ನೋಡಾಕತ್ತಿತ್ತು. ಮುದುಕಿ ಎದ್ದಕ್ಕಿನ ನೋಡಿದ್ಲು, ಇದನ್ನೇನ್ ನೋಡಾಕತ್ತೀಯೋ ಅಶ್ಲೀಲ, ಅಭ್ಯಾಸ ಮಾಡೋದು ಬಿಟ್ಟು ಇಂಥದ್ ಮಾಡ್ತಿದಿ, ನಾಳೆ ಬರ್ಲಿ ನಿಮ್ಮ ಅಪ್ಪ ಬಂದಂದ್ರೆ ಹೇಳ್ತೀನಿ ನೋಡು ಅಂತ ಅಂದ್ಲು. ಹೋಗ್ ಗಪ್ ಮಲ್ಕೊ ಅಂತಂದ್ಲು. ಮಲ್ಕೊಂಡು ಹೋಗಿ ಮರುದಿವ್ಸ ಮಧ್ಯಾಹ್ನ ಮುದುಕಿ ಮಧ್ಯಾಹ್ನದಾಗ ಮಲ್ಕೊಂಡಿತ್ತು 3 ಗಂಟೆ ಸುಮಾರು. ಸಾಲಿ ಹೋದ್ ಹುಡುಗ ಸಾಲಿ ನಡುವ ಬಿಟ್ಟು ಬಂತು. ಮಕ್ಕೊಂಡ ಅಜ್ಜಿ ತಲೆ ಮ್ಯಾಗ ಇಂಥ ಕಲ್ಲು ಹಾಕಿ ಕೊಂದ್ಬಿಟ್ಟ. ಮೊನ್ನೆ ನಮ್ಮಲ್ಲಿ ಕೊಲ್ಲಾಪುರದಾಗ ಆದ ಘಟನೆ. ಯಾಕೆ ಹಿಂಗಾತು? ಆ ಡಾಕ್ಟ್ರಿಗೆ ಮಾತಾಡ್ಸಕ್ ಹೋಗಿದ್ನ ಗಂಡ ಹೆಂಡ್ತಿನ, ಹಿಂಗ್ಯಾಂಗ ಮಾಡ್ತು ಹುಡುಗ ಅಂತ. ಇತ್ತೀಚೆಗೆ ಈ ಮೊಬೈಲ್ದಿಂದ ಸಣ್ಣ ಪೀಳಿಗೆ ಎಲ್ಲ ಬಿಗಡಾಯಿಸ್ಬಿಟ್ಟೈತ್ರಿ ಅಂತ. ಮೊಬೈಲ್ ಕೊಡಕ್ ನಾ ಬಂದಿದ್ನೋ ನೀ ಕೊಟ್ಟಿಯೋ ಡಾಕ್ಟರ್ ಅಂತ ಕೇಳಿದೆ. ಅಪ್ಪರು ನಮ್ದ ತಪ್ಪೈತಿ ಬಿಡ್ರಿ ಅಂತ. ಪಿಡಿಯಾಟಿಕ್ ಡಾಕ್ಟ್ರು, ಬಾಲ್ ರೋಗ ತಜ್ಞರು ಹೆಚ್ಚಾಗಕತ್ತಾರ, ಮನೋವಿಕಾರ ತಜ್ಞರು. ಬೆಳಿಗ್ಗೆ 9ರಿಂದ ರಾತ್ರಿ 9 ತನ ಬಾಲ ಮನೋವಿಕಾರದ ತಜ್ಞರು ಕೆಲಸ ಮಾಡಿದ್ರು ತೀರೋಲು ಪೇಷಂಟು. ಬರೇ ಮೊಬೈಲ್ದಾಗಿಂದ ಹಾಳಾಗತ್ತ. ನಿನ್ನೆ ನಾವೊಂದು ಊರಿಗೆ ಹೋಗಿದ್ದೆ, ಬರಕತ್ತಿದ್ದೆ, ಅಂತ್ಯಯಾತ್ರೆ ಬಂತು. ಯಾರ್ದೋ ಒಂದು ಅಂತ್ಯಯಾತ್ರೆ ಬಂತು. ನಾವು ಗಾಡಿ ಮಗ್ಲಕ್ ನಿಂದ್ರಿಸಿ ಅಲ್ಲೇ ನಿಂತೀವಿ. ಹೋಗ್ಲಪ್ಪ ತಂದೀವಿ. ನಮ್ಮ ಮಗ್ಲ ಬಂತದು ವಿಮಾನ. ಬಂದು ಕೂಡ್ಲೆ ಹೆಗಲು ಕೊಟ್ಟಿರ್ತಾರಲ್ಲ, ಒಬ್ಬನ ಕಿಶೆದೊಂದು ಮೊಬೈಲ್ ರಿಂಗ್ ಬಂತು. ಆ ರಿಂಗ್ ನಿಮಗೆ ಹೇಳ್ತೇನ್ರಿ, ನನ್ನ ಸನ್ಯಾಸ ಆದವ ನನ್ನ ಬಾಯಿಂದ ಅದನ್ನ ನೋಡಿಬಾರ್ದು. ಎಂಥ ಸಮಾರಂಭದು, ದುಃಖದ ಸಮಾರಂಭ. ಅದ್ರಾಗ ದನ್ 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 ಅದೇನ್ ಹಾಡು ಶುರು ಆತ್ರಿ. ಅವ ದಡಕ್ಕನ್ ಹೆಂಗ್ ಹೊಡೆದವನ, ತಗೋರ್ ಯಾರು ಅಂದವನು ಹೋಗೇ ಬಿಟ್ಟು ಹೊರಗೆ. ಸಮಾರಂಭ ಏನ್ ಬೆಳೆಸ್ತೀವಿ, ಹೆಂಗ್ ಬೆಳೆಸ್ತೀವಿ, ನಮಗ ತಿಳುವಳಿಕೆ ಇಲ್ಲೇನಿದು. ನಾವು ಬಹಳ ಸಂವೇದನಶೀಲರಾಗಬೇಕಾದಂತ ಅವಶ್ಯಕತೆ. ಧರ್ಮ ನಮ್ಮನ್ನು ಕಾಪಾಡ್ತೈತಿ. ಆದ್ರೆ ಧರ್ಮಾಚರಣೆಗಳನ್ನ ನಾವು ಮಾಡಿದ್ರೆ ಮಾತ್ರ ಧರ್ಮ ನಮ್ಮನ್ನು ಕಾಪಾಡ್ತೈತಿ. ಅದಕ್ಕೆ ನಿಮ್ಮನ್ನ ನೋಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇನ್ನ ಹಳ್ಳ್ಯಾಗ ಧರ್ಮ ಜೀವಂತ ಐತಿ ಅಂತ. ಇಲ್ಲೆಲ್ಲ ಯುವಕರದಿರಿ, ಹುಡುಗರದಿರಿ, ವಯಸ್ಸಿನ ಮಂದಿ ಐತಿ, ಅವ್ವಗಳು ಎಲ್ಲರೂ ಅದಿರಿ. ನೀವು ಬಹುತೇಕ ಈಗ ಮನಿ ಸಹಜವಾಗಿ ಖಾಲಿ ಮಾಡ್ಕೊಂಡು ಸ್ವಚ್ಛ ಭಾರತ ಅಭಿಯಾನ ಮಾಡಕ್ ಏನು ಅಡ್ಡಿ ಇಲ್ಲ. ಎಲ್ಲ ಇಲ್ಲೇ ಅದಿರ. ಬಾಗಲ ತೆಗೆದು ಬೆಕ್ಕ ತಗೊಂಡು ಹೋಗ್ಬೇಕಂತ. ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಮನಿ ಜಳ ಮಾಡ್ಕೊಂಡು ಹೋಗ್ಬೋದು. ಆದ್ರ ತಾವ್ ಯಾರು ಮನಿ ಚಿಂತೆ ಮಾಡಿಲ್ಲ, ಧರ್ಮದ ಚಿಂತೆ ಮಾಡಕ್ ಸಾರ್ಥಕ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಶೂರ್ಪಾಲಿ ಒಳಗಿನ ಸಂಸ್ಕಾರ ಹಾಳಾಗಬಾರ್ದು. ಪ್ರತಿಯೊಬ್ಬರ ಮನೆಯಾಗ ಭಜನೆ ಆರತಿಗಳು ನಡಿಬೇಕು. ಶೂರ್ಪಾಲಿ ಮತ್ತೊಂದು ಊರವ್ರು ನೋಡಾಕ ಒಂದು ಆದರ್ಶ ಅನಿಸ್ಬೇಕು. ಆ ರೀತಿಯ ಬಾಳನ್ನ ಪ್ರತಿಯೊಬ್ಬರ ಮನೆಯೊಳಗೂ ಬಾಳುವಂತ ಆಗ್ಬೇಕು. ಇರ್ಲಿಲ್ಲ ಅಂದ್ರ ನಾವು ಯಾವಾಗ ಎಡಿ ಬೀಳ್ತೀವಿ, ಯಾವಾಗ ಕೆಡ್ತೀವಿ ಹೇಳಾಕ ಬರುದಿಲ್ರಿ, ಹೇಳಾಕ ಬರುದಿಲ್ಲ. ಈ ಪ್ರಲೋಭನೆಗಳು ನಮ್ಮಂತವ್ರನ್ನ ಸನ್ಯಾಸಿಗಳನ್ನ ಸಹಿತ ದಾರಿ ಬಿಡಿಸ್ತಾವ. ಅಂದ್ರೆ ನಿಮ್ಮನ್ನ ಬಿಡಿಸಾಕ ಏನ್ ಬ್ಯಾಳೆ ಆಗ್ತದ? ಆದ್ರ ಕಟ್ಟವ್ರು ಉಳಿಸೋರು ನೀವ, ಸಾವಿರ ವರ್ಷಗಳಿಂದ ಸಾಕಷ್ಟು ಆಕ್ರಮಣಗಳಾದ್ರೂ ಸಹಿತ ನಮ್ಮ ಹಿರಿಯರು ಮನೆಗಳನ್ನು ಕೆಡಗೊಟ್ಟಿಲ್ಲ, ಕಾಪಾಡ್ಕೊಂಡು ಬಂದಾರ. ನಾವು ಅವುಗಳನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮ್ಯಾಗೈತಿ. ಎದರಿಂದ ಕಾಪಾಡೋದು? ನಮ್ಮ ಧರ್ಮಾಚರಣೆಗಳನ್ನ ಸರಿಯಾಗಿ ಮಾಡ್ಕೊಂಡು, ವಿಕೃತವಾಗದಂತೆ ಮಾಡ್ಕೊಂಡು ಹೋಗಿ
ಇದನ್ನ ಕಾಪಾಡಬೇಕು. ಅದನ್ನೆಲ್ಲ ಕಾಪಾಡುವಂಥ ಶಕ್ತಿ ಸಾಮರ್ಥ್ಯಗಳನ್ನ ಸದ್ಬುದ್ಧಿಯನ್ನ ಬಸವಣ್ಣಪ್ಪ ತಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅನ್ವಯಿಸ್ತಾ ಬಹಳ ವರ್ಷಗಳ ನಂತರ ನಿಮ್ಮ ಊರಿಗೆ ಬಂದ ಈ ನಮ್ಮ ಗುರುಗಳು ಸನ್ಯಾಸ ವಿಧಿ ಮಾಡಕ್ ಬಂದಿದ್ನೆ ಅವಾಗ ಇಲ್ರಿ ಅವಾಗ ಬಂದಿದ್ ನಾನು. ಅವಾಗೂ ಹಿಂಗ ಇದ್ರಿ ನೀವು, ಈಗೂ ಹಂಗ ಇದ್ದೀರಿ. ನಿಮ್ಮೂರು ಅವಾಗೂ ಹಿಂಗ ಇತ್ತು, ಈಗೂ ಹಂಗ ಐತಿ. ಊರೊಳಗ ಯಾವುದಕ್ಕೂ ಎದಕ್ಕೂ ಕಡಿಮೆ ಇಲ್ಲ. ನಿಮ್ಮೂರಾಗ ತ್ಯಾಗಿಗಳನ್ನು ಮಾಡಿದಿರಿ, ವೈರಾಗಿಗಳು ಅದಕ್ಕೂ ಕಡಿಮೆ ಇಲ್ಲ. ನಿಮ್ಮೂರೊಳಗ ಅಧ್ಯಾತ್ಮಕ್ಕೂ ಕಡಿಮೆ ಇಲ್ಲ. ನಿಮ್ಮೂರಾಗ ಐಶ್ವರ್ಯಕ್ಕೆ ಕಡಿಮೆ ಇಲ್ಲ, ಶಿಕ್ಷಣಕ್ಕೆ ಕಡಿಮೆ ಇಲ್ಲ, ಉದ್ಯೋಗ ವ್ಯಾಪಾರಗಳನ್ನ ಮಾಡೋರು ಕಡಿಮೆ ಇಲ್ಲ. ಊರಾಗ ಎಲ್ಲದಕ್ಕೂ ಹೋಗಿ ದೇವರು ಇನ್ನಷ್ಟು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಧರ್ಮ ಬುದ್ಧಿಯನ್ನು ಕೊಟ್ಟು ತಮ್ಮೆಲ್ಲರನ್ನ ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ನನ್ನ ಹರ್ಷ ಸಂತೋಷಗಳನ್ನು ವ್ಯಕ್ತಪಡಿಸ್ತಾ, ನಿಮ್ದೆಲ್ಲ ಈ ಭಕ್ತಿ ಭಾವನೆಗಳನ್ನು ನೋಡಿದ್ರೆ, ಎಲ್ಲರದ್ದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತು. ಇದೇ ರೀತಿಯಾಗಿ ತಾವು ಮತ್ತೊಬ್ಬರಿಗೆ ಆದರ್ಶವನ್ನು ನೀಡ್ತೀರಿ ಅಂತ ಭಾವಿಸಿ